ಅವರು ಎಣ್ಣೆ ಇಟ್ಟಲ್ಲಿ ಸಣ್ಣ ವಿಚಾರಕ್ಕೆ ಜಗಳವಾಡಿದ್ರು. ಅಲ್ಲಿಗೆ ಅದನ್ನ ಬಿಟ್ಟಿದ್ರೆ ಎಲ್ಲವೂ ಚೆನ್ನಾಗಿರ್ತಿತ್ತು. ಆದ್ರೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ದೊಡ್ಡ ಅನಾಹುತ ನಡೆದು ಹೋಗಿದೆ. ಇತ್ತ ಸುಪುತ್ರನ ಕೃತ್ಯಕ್ಕೆ ಸಾಥ್ ಕೊಟ್ಟ ಅಪ್ಪ ಅಮ್ಮನು ಈಗ ಜೈಲಿನಲ್ಲಿ ಮುದ್ದೆ ಮುರಿಯೋ ಹಾಗಿದೆ. ಮಗನಿಂದ ಕೊಲೆ, ತಂದೆ ತಾಯಿಯಿಂದ ಸಾಕ್ಷಿ ನಾಶ. ಕುಲಪುತ್ರನ ಜೊತೆಗೆ ಅಂಧರಾದ ತಂದೆ ತಾಯಿ. ಈ ಫೋಟೋದಲ್ಲಿ ಕಾಣ್ತಾ ಇರೋ ಈತನ ಹೆಸರು ಶಿವ. ಇನ್ನು ಈ ಇಬ್ಬರು ಶಿವನ ತಂದೆ ಏಳುಮಲೈ, ತಾಯಿ ಅನ್ನಪೂರ್ಣ. ಕಾಟನ್ಪೇಟೆಯ ನಿವಾಸಿಗಳು. ಎಲ್ಲವೂ ಸರಿಯಾಗಿದ್ರೆ ಇವತ್ತು ಕುಟುಂಬ ಪೂರ್ತಿ ನೆಮ್ಮದಿಯಾಗಿ ಜೀವನ ನಡೆಸ್ತಿದ್ರು. ಆದ್ರೆ ಇವರುಗಳು ಮಾಡಿದ ಅದೊಂದು ಮನೆ ಹಾಳು ಕೆಲಸದಿಂದ ಇಡೀ ಕುಟುಂಬ ಕಂಬಿ ಎಣಿಸುವಂತಾಗಿದೆ. ಕಳೆದ ಸೆಪ್ಟೆಂಬರ್ 15ರ ಬೆಳಗ್ಗೆ 3 ಗಂಟೆ ಸುಮಾರಿಗೆ ಈ ಶಿವ ಮತ್ತು ಆತನ ಗೆಳೆಯ ವಿಜಯ್ ಹಾಗೂ ರಾಜು ಕುಡಿದು ಪಾರ್ಟಿ ಮಾಡಿದ್ದಾರೆ. ಕಂಠಪೂರ್ತಿ ಕುಡಿದ ಶಿವ ಇದ್ದಕ್ಕಿದ್ದಂತೆ ರಾಜು ಜೊತೆ ಜಗಳ ಶುರು ಮಾಡಿದ್ದಂತೆ. ನಿನ್ನ ಆಟೋಗೆ ಬೆಂಕಿ ಹಚ್ತೀನಿ ಅಂತ ಧಮ್ಕಿ ಬೇರೆ ಹಾಕಿದ್ನಂತೆ. ಈ ವೇಳೆ ಅಲ್ಲಿಯೇ ಅವರ ಜೊತೆಗೆ ಕುಡಿದು ಟೈಟ್ ಆಗಿದ್ದ ವಿಜಯ್ ಯಾಕೆ ಹೀಗಾಡ್ತಿದ್ದೀಯಾ ಎಂದು ಬೈದಿದ್ದಾನೆ ಅಷ್ಟೇ. ಅಷ್ಟಕ್ಕೆ ರಾಜು ನನ್ನ ಬಿಟ್ಟು ವಿನಯ್ನ ಕೆಣಕಿದ್ದಾನೆ ಶಿವ. ಕೊನೆಗೆ ಏನಾದ್ರೂ ಮಾಡ್ಕೊಳ್ಳಿ ಎಂದು ಈ ವಿಜಯ್ ಅಲ್ಲಿಂದ ಹೊರಟಿದ್ದಾನೆ. ಇದೇ ವೇಳೆ ಹಿಂದೆಯಿಂದ ಸ್ಪಾನರ್ ಒಂದನ್ನ ಕೈಯಲ್ಲಿ ಹಿಡಿದುಕೊಂಡು ಬಂದ ಶಿವ ವಿಜಯ್ಗೆ ಹಿಂದಿನಿಂದ ಹೊಡೆದಿದ್ದ. ಒಂದೇ ಏಟಿಗೆ ವಿಜಯ್ ನೆಲಕ್ಕೆ ಬಿದ್ದಿದ್ದ. ನಂತರ ಅಲ್ಲಿಂದ ಹೋಗಿ ಮತ್ತೆ ವಾಪಸ್ಸು ಬಂದು ನೀನು ಇನ್ನೂ ಸತ್ತಿಲ್ವಾ ಎಂದು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ವಿಜಯ್ ಮೇಲೆ ಹಲ್ಲೆ ಮಾಡಿದ್ದ. ಇದನ್ನು ನೋಡಿ ರಾಜು ಅಲ್ಲಿಂದ ಪರಾರಿಯಾಗಿದ್ದ. ಇದು ಇಬ್ರು ಕೂಡ ಫ್ರೆಂಡ್ಸ್. ಅಕ್ಕಪಕ್ಕ ಬಕ್ಷಿ ಗಾರ್ಡನ್ ಅಂತ ಒಂದು ಏರಿಯಾ ಇದೆ. ಆ ಏರಿಯಾದಲ್ಲಿ ಇಬ್ರು ಕೂಡ ಒಂದೇ ಏರಿಯಾದಲ್ಲಿ ಇರ್ತಕ್ಕಂಥ ಮೊದಲಿಂದನೂ ಪರಿಚಯ ಇರ್ತಕ್ಕಂಥ ಇಬ್ರು ಫ್ರೆಂಡ್ಸ್. ಇಬ್ಬರು ಕುಡಿದು ಗಲಾಟೆ ಮಾಡ್ಕೊಂಡಿರ್ತಾರೆ. ಕುಡಿದು ಗಲಾಟೆ ಮಾಡಿಕೊಂಡು ಅದರಲ್ಲೂ ಒಬ್ಬ ಆರೋಪಿ ಒಂದು ಸ್ಪ್ಯಾನರನ್ನು ತಗೊಂಡು ಆತನ ತಲೆಗೆ ಹೊಡೆದಿರ್ತಾರೆ. ಒಂದು ವೆಹಿಕಲ್ನಲ್ಲಿ ಬರ್ತಕ್ಕಂಥ ಸ್ಪ್ಯಾನರ್ಗಳೇನಿರ್ತವೆ ದೊಡ್ಡದು, ಅದನ್ನು ತಗೊಂಡು ತಲೆಗೆ ಹೊಡೆದಿರ್ತಾರೆ. ಆ ವಿಚಾರದಲ್ಲಿ ವಿಕ್ಟಿಮ್ ತಲೆಗೆ ಏಟಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರ್ತಾರೆ. ಘಟನೆ ನಂತರ ಗಾಬರಿಗೊಂಡ ಶಿವ ಈ ಬಗ್ಗೆ ತನ್ನ ತಂದೆ ತಾಯಿಗೆ ತಿಳಿಸಿದ್ದಾನೆ. ನಂತರ ಅರ್ಧ ಗಂಟೆ ಬಳಿಕ ಶಿವನ ತಂದೆ ಏಳುಮಲೈ, ತಾಯಿ ಅನ್ನಪೂರ್ಣ ಸಹಿತ ಬಂದು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ವಿಜಯ್ನನ್ನ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುವ ಪ್ರಯತ್ನ ಮಾಡಿದ್ದಾರೆ. ಆಗ ಅಲ್ಲಿನ ವೈದ್ಯರು ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದಿದ್ರು. ವಾಪಸ್ ಕರೆದುಕೊಂಡು ಹೋಗಿ ವಿಜಯ್ ಮನೆಗೆ ಬಿಟ್ಟಿದ್ದಾರೆ. ಜೊತೆಗೆ ನಿನ್ನ ಗಂಡ ಕುಡಿದು ಬಿದ್ದಿದ್ದ ನೋಡ್ಕೊಳ್ಳಿ ಎಂದಿದ್ದಾರೆ. ಇದಾದ ಬಳಿಕ 10 ದಿನ ಆಸ್ಪತ್ರೆಯಲ್ಲಿ ಇದ್ದ ವಿಜಯ್ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದ. ಈಗ ಆರೋಪಿಯ ತಂದೆ ತಾಯಿಗಳು ಕೂಡ ಏನು ಮಾಡ್ತಾರೆ, ಅವನಿಗೆ ಹೊಡೆದು ತಲೆ ಎಲ್ಲ ಬ್ಲೀಡ್ ಆಗಬೇಕಾದ್ರೆ ಆ ಥರದನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ಅಲ್ಲಿ ಒಂದು ಸುಳ್ಳು ಮಾಹಿತಿಯನ್ನು ಕೊಡ್ತಾರೆ. ಆಕ್ಸಿಡೆಂಟಿಂದ ಏನೋ ಬಿದ್ದು ಏಟಾಗಿದೆ ಅಂತ ಹೇಳಿ ಒಂದು ಸುಳ್ಳು ಮಾಹಿತಿ ಕೊಡ್ತಾರೆ. ಹಾಗಾಗಿ ನಾವು ಅವರ ಏನು ಆರೋಪಿಯ ತಂದೆ ತಾಯಿಗಳೇನಿದ್ದಾರೆ ಅವ್ರನ್ನೂ ಕೂಡ ನಾವು ಈಗ ದಸ್ತಗಿರಿ ಮಾಡಿದ್ವಿ. ಕೇಸ್ ದಾಖಲು ಮಾಡಿಕೊಂಡಿದ್ದ ಕಾಟನ್ಪೇಟೆ ಪೊಲೀಸರು ಮೊದಲು ಶಿವನನ್ನ ಅರೆಸ್ಟ್ ಮಾಡಿದ್ರು. ಆನಂತರ ಸಾಕ್ಷಿನಾಶ, ವಿಷಯ ಮುಚ್ಚಿಟ್ಟಿದ್ದ ಆರೋಪದಲ್ಲಿ ಆತನ ತಂದೆ ತಾಯಿಯನ್ನು ಒದ್ದು ಜೈಲ್ಗಟ್ಟಿದ್ದಾರೆ. ಒಟ್ನಲ್ಲಿ ಮಕ್ಕಳನ್ನ ಸರಿದಾರಿಗೆ ನಡೆಸಬೇಕಾದ ಪೋಷಕರೇ ಈ ರೀತಿ ತಪ್ಪಿಗೆ ಸಾಥ್ ಕೊಟ್ರೆ ಏನಾಗುತ್ತೆ ಅನ್ನೋಕೆ ಈ ಪ್ರಕರಣವೇ ಬೆಸ್ಟ್ ಎಕ್ಸಾಂಪಲ್. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.